ಸಬ್ಸ್ಕ್ರೈಬು ಒಂದು ಫಾಲೋ ಕೊಟ್ಬಿಟ್ಟು ಸಾಕು, ಲೈಫು ಫುಲ್ಲು ಜಿಂಗಲಲ್ಲ. MK ಸ್ಪೆಷಲ್ ಇದೆ ಗಾಯ್ಸ್, ಅಲ್ಲಿ ರೆಡಿ ಆಗ್ತಾ ಇದೆ ಗಾಯ್ಸ್. ಇವತ್ತು ನಮ್ಮ ತಮ್ಮ ಒಂದು 10K ಆಗಿದೆ. ಚಲೋ ಹುಡುಗಿರು ಫೋಟೋ ತೆಗಿತಾವನೆ ಅಲ್ಲ. ಫಾಲೋವರ್ಸ್ ಜಲ್ದಿ ಅದಕ್ಕಾದ್ರೆ ಹೇಳ, ಚಲೋ ಹುಡುಗಿರು ಫೋಟೋ ತೆಗಿತಾವ. ಅದಕ್ಕೆ ಹುಡುಗರು ಫೋಟೋ ತೆಗೆದ್ರೆ ಆಗಲ್ಲ. ಎಷ್ಟಾಯ್ತು ಮತ್ತೇನು ತೊಗೊಂತಿ? ಹಾಂ ಮತ್ತೆ ಹಾಂ ಸ್ಪೆಷಲ್ ಈ ಕಡೆನೇ ಐತೆ ಅದು. ಹೋಗಲ್ದು ನಿನಗ ನೋಡೋದು ನಿಮ್ಮ ಮಕ್ಕ ಚಟ್ ಅನ್ಸಿಯಪ್ಪ. ಮತ್ತೆ ನಾ ಕನ್ಸು ಹೋದಾಗ ಆಯ್ತು ಅದ ಅವಮಾನ. ಹಾಕಲ್ಲಪ್ಪ ನನ್ನ ಕ್ಲಿಪ್ ಯಾವುದೋ ಹಾಕಲ್ಲ. ಬಿಡ ಅಣ್ಣ ಶಾಪ್ ಹಾಕಂತೀರಿ ಆಗಲ್ಲ. ತೆಗೆದು ಬಿಡು ಹೋಗ್ಲಿ. ಮಾಡ್ಬೇಡ. MK ಸ್ಪೆಷಲ್ ಅಪ್ಪ ಅಂತ ಬಂದು ಕೀಪ್ ಗ್ರೋಯಿಂಗ್ ಆಕಾಶ್. ಇನ್ನೂ ಹೆಚ್ಚು ಫಾಲೋವರ್ಸ್ ಆಗಲಿ, ಇನ್ನು ಹೆಚ್ಚು ಮಟ್ಟದಲ್ಲಿ ಬೆಳೀಲಿ. ಫಾಲೋವರ್ಸ್ ಆಗ್ಲಿ ಬಿಡ್ಲಿ, ಚಲೋ ಹುಡುಗಿರು ಫೋಟೋ ತೆಗೆದಕ್ಕೆ ನೋ ಕಾಮೆಂಟ್ಸ್. ಒಳ್ಳೆ ಹುಡುಗಿಯರ ಐಡಿ ನಿಮ್ಗೆ ಕೊಡ್ತೀನಿ. ಚೆನ್ನಾಗಿ ವ್ಯೂಸ್ ಬಂದು ಫಾಲೋವರ್ಸ್ ಬಂದ್ರೆ ಸಾಕು. ನಮ್ಮ ಕೊಪ್ಪಳದ ಹುಡುಗರು ಅತಿ ಹೆಚ್ಚಾಗಿ ಬೆಳೆದ್ರೆ ಸಾಕು ನಮ್ಗೆ. ಏನ್ ಕರ್ಮ ಮಾಡಿದ್ನು ಅಲ್ಲ. ನಮ್ಮಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೇಳ್ರಿ. ಊಟ ಮಾಡ್ಬೇಕು ನಾವು. ನಿಮ್ದು 10K ಅಲ್ಲ 100K ಆಗಲಿ ಹೇಳಿ. ಬೇಗ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿದ್ರೆ 3 ಜನನು ಇದು ಕರ್ನಾಟಕದಲ್ಲಿ ದೊಡ್ಡ ಫಾಲೋವರ್ ಸುಮ್ಮನೆ ಕಟ್ಬೋದು. ಸಪೋರ್ಟ್ ಮಾಡಿ. ಮಾಡ್ತಾರೆ ಒಳ್ಳೆ ಕಂಟೆಂಟ್ ಕೊಟ್ಟು ಅವರೇ ಮಾಡ್ತಾರೆ. ನಾವು ಕೇಳಿಲ್ಲ ಅಂದ್ರೆ ಅವರೇ ಮಾಡ್ತಾರೆ. ಗಾಯ್ಸ್ ಮಾಡ್ತೀರಿ ನೀವು ಪಕ್ಕ. ಹೌದು ಅವ್ರು ಇಲ್ಲಿದೆ ಇದು ಬೆಂಗಳೂರು ಎಷ್ಟು ವಿಡಿಯೋ ಮಾಡ್ತಾರೆ. ಬೆಂಗಳೂರಿಗೆ ಒಂದೇ ನಾನು ಕೇಳಕ್ಕೆ ಫಸ್ಟ್ ಟೈಮ್ ಅಲ್ಲ, ಭಯ ಅನಿಸಿತ್ತು. ಬಟ್ ಇವಾಗ ಹೋದ್ಮೇಲೆ ಸ್ವಲ್ಪ ನಿಮ್ಮ ಜೊತೆಗೆ ಇವಾಗ ಅಡ್ಡಾಡಿದ್ದೀನಲ್ಲ, ಯಾವ ಥರ ಏನು ಬೇರೆ ಬೇರೆ ಕ್ರಿಯೇಟರ್ ಸ್ವಲ್ಪ ಪರಿಚಯ ಆಗಿದ್ದಾರೆ. ಅವರು ಸಜೆಷನ್ ತೊಗೊಂಡು ಸ್ವಲ್ಪ ಜಾಸ್ತಿನೇ ಎಫರ್ಟ್ ಹಾಕಿ ಮಾಡ್ತೀನಿ. ಕ್ಯಾಮ್ರಾ ಕೂಡ ತೊಗೊಂತೀನಿ. ಇನ್ನೂ ಸ್ವಲ್ಪ ಜನ ಪರ್ಚೇಸ್ ಮನೆ ಇದ್ದಾಯ್ತು ಆ ಥರ. ಆಕಾಶ್ ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸ್? 10K ಆಗತ್ತ ನಮ್ಗೆ ಎಷ್ಟು ಪರದಾಡಿದೆ ನಾನು ಭಾಳ. ಆಗತ್ತಾ ಇಲ್ಲ ಅನ್ಕೊಂಡಿದ್ದೆ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾನು ಮುಂಚೆ ರೀಲ್ಸ್ ಮಾಡ್ತಿದ್ದೆ. ರೀಲ್ಸ್ ನನಗೆ ಆ್ಯಕ್ಟಿಂಗ್ ಬರ್ತಿದ್ದೆ, ಸುಮ್ಮನೆ ರೀಲ್ಸ್ ಮಾಡ್ತಿದ್ದೆ. ಇನ್ನು ಯಾವ್ದು ನನಗೆ ಯಾವ್ದು ಸೆಟ್ ಆಗುತ್ತೋ ಅದು. ಏನು ಎಮೋಷ್ನಲ್ ಒಂದು ಏನೋ ನಗೋದಿದ್ರ ಅದು ನನ್ನ ಸೆಟ್ ಆಗ್ತಿದ್ದಿಲ್ಲ. ಸುಮ್ಮನೆ ಏನೋ ಒಂದು ನಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಹೇಳ್ಬೇಕಂದ್ರೆ ಅದು ಹೇಳ್ತಿದ್ದೆ. ಬಟ್ ಆಮೇಲೆ ಮಾಡ್ತಾ ಬರೀ ಅದೇ ಕಂಟೆಂಟ್ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಏನಾದರೂ ಮಾಡಬೇಕು ಅಂತ ಅನ್ನೋ ಟೈಮ್ಗೆ ಒಂದು ಏನೋ ರೀಲ್ಸ್ ಬಂತು, ಸ್ಟ್ರೀಟ್ ಫೋಟೋಗ್ರಾಫರ್ದು. ಸ್ವಲ್ಪ ದಿನ ನೋಡಿದೆ ಮಾಡ್ಬೋದು ನಾನು ಅಂತೇಳಿ ಅಂದ್ಕೊಂಡು ಆಮೇಲೆ ಗಂಗೋತ್ರಿಗೆ ಹೋದೆ. ಮಾಡಬೇಕು ಅಂತೇಳಿ ಅಂದ್ಕೊಂಡು ಹೋಗಿದ್ದೆ. ಅವ್ನು ಕರ್ಕೊಂಡು ಗಂಗೋತ್ರಿಗೆ ಹೋದೆ ಮಾಡಬೇಕು ಅಂತೇಳಿ. ಅಲ್ಲಿ ಕ್ಯಾಮ್ರಾ ಬಾಡಿಗೆ ತೊಗೊಂಡೆ ಫಸ್ಟ್ 2 ದಿನ. 2 ದಿನ ಬಾಡಿಗೆ 2 ದಿನ ಬಾಡಿಗೆ ತೊಗೊಂಡೆ. ಬಾಡಿಗೆ ಒಂದಿನಕ್ಕೆ 700 ರೂಪಾಯಿ. ನಾನು ಕ್ಯಾಮ್ರಾ ಯೂಸ್ ಮಾಡಕ್ಕೂ ಬರಂಗಿಲ್ಲ. ಅಲ್ಲಿ ಹೋದ್ಮೇಲೆ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡು ಫಸ್ಟ್. ಅದಕ್ಕೂ ಮುಂಚೆ ಇನ್ನೊಂದು ಟಚ್ ಮಾಡಿಲ್ಲ ನಾನು ಕ್ಯಾಮ್ರಾ. ಅಲ್ಲಿ ಹೋದ್ಮೇಲೆ ಟಚ್ ಮಾಡಿದ ಕ್ಯಾಮ್ರಾ ನಾನು ಲೈಫ್ನಾಗ ಹೋಗಿದೆ. ಆಟೋ ಫೋಕಸ್ ಇಟ್ಕೊಟ್ಟು ಹೆಂಗೆ ಯೂಸ್ ಮಾಡೋದಂದೆ ಬ್ರದರ್ ಇದ್ರು. ಹಿಂಗೆ ನೋಡಿ ಹಿಂಗೆ ಹೋಗಿ ತೆಗಿ ಅಂತೇಳಿ ಅಂದ್ರೆ ಅಂತೇಳಿ ತಗೊಂಡು ಹೋದೆ. ನಾನು ಫಸ್ಟ್ ಗಂಗಾವತಿಯಿಂದ ಬೈಕ್ ಇತ್ತು ಮಾವೊಂದು. ಆ ಬೈಕ್ ತಗೊಂಡು ಅಂಜನಾದ್ರಿಗೆ ಹೋದೆ. ನಾನು ಪ್ಲಾನ್ ಏನಿತ್ತು, ಒಂದಿನ ಅಂಜನಾದ್ರಿ, ಒಂದಿನ ಹಂಪಿ ಅಂತ 2 ದಿನ ತಗೊಂಡಿದ್ದೆ. ಅಂಜನಾದ್ರಿಗೆ ಹೋದೆ ಫಸ್ಟ್. ಅಂಜನಾದ್ರಿಗೆ ಹೋದೆ. ನನಗೆ ಕೇಳಕ್ಕೆ ಫಸ್ಟ್ ಟೈಮ್ ಅಲ್ಲ, ಫುಲ್ಲು ಭಯ. ಯಾರನ್ನ ಕೇಳಿ ಸಿಂಗಲ್ಸ್ ಕೇಳ, ಕಮಿಟೆಡ್ ಕೇಳ ಅಂತೇಳಿ. ಬಟ್ ಹುಡುಗಿರ್ನ ಕೇಳಿದ್ರೆ ಅವರು ಹ್ಞೂ ಅನ್ಲಿಲ್ಲ. ಬಟ್ ಹುಡುಗಿರ್ದೇ ತೆಗಿಬೇಕು, ಹುಡುಗರು ತೆಗೆದ್ರೆ ವೈರಲ್ ಆಗಲ್ಲ. ಅದು ಎಲ್ರಿಗೆ ಗೊತ್ತಿರೋ ಮ್ಯಾಟ್ರ್. ಅದು ಗೊತ್ತಿರೋ ಮ್ಯಾಟ್ರ್. ಹಂಗಾಗಿ ಸ್ವಲ್ಪ ಕಪಲ್ಸ್ ಕೇಳಿದೆ ಫಸ್ಟ್ ಹೋದ ತಕ್ಷಣ. ಚೆನ್ನಾಗಿರೋ ಕಪಲ್ ಇತ್ತು, ಅವರು ನಾಟ್ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಅಲ್ಲಿಂದ ಮತ್ತೆ ವಾಪಸ್ ಇನ್ನೂ ಸ್ವಲ್ಪ ನೋಡಿದೆ 1 ಗಂಟೆ 2 ಗಂಟೆ ಅಲ್ಲೇ ನೋಡಿದೆ ಅಂಜನಾದ್ರಿಯಲ್ಲಿ. ಆಮೇಲೆ ಇನ್ನೊಬ್ರನ್ನ ಪೊಲೀಸ್ ಆಫೀಸರ್ ಕೇಳಿದೆ. ಪೊಲೀಸ್ ಆಫೀಸರ್ ಸಡನ್ ಆಗಿ ಫೋನ್ ಇಸ್ಕೊಂಡ್ಬಿಟ್ರಪ್ಪ ನನ್ನ ಕೈಯಾಗಿಂದ. ನೀನು ಫಸ್ಟ್ ಪರ್ಮಿಷನ್ ತೊಗೊಂಡಿದ್ಯೇನೋ, ನಾನು ಪರ್ಮಿಷನ್ ತಗೋ ಅಂತೇಳಿ ಅಂದ್ರು. ಇಲ್ಲ ಸರ್ ತಪ್ಪಾಯ್ತು ಅಂತೇಳಿ ಅಂದೆ. ಆಮೇಲೆ ವಾಪಸ್ಸು ಅವತ್ತು ಕೆಲವೊಂದು ಸಜೆಷನ್ ಮಾಡಿ
ಹೋಗಪ್ಪ ಅಂತೇಳಿ ಅಂದ್ರು, ಈ ತರ ಮಾಡ್ಬಾರ್ದು ಅಂತೇಳಿ ಅಂದ್ರು. ಸರಿ ಸರ್ ಅಂತೇಳಿ ಅಂದು ಬಂದೆ. ಎಲ್ಲಿ ಇದು ಗಂಗಾವತಿ ನಡೆದಿದ್ದ ಅಂಜಿನಾದ್ರಿ ಪೊಲೀಸರು ಹಿಡ್ಕೊಂಡಿದ್ರು, ಕ್ಯಾಮ್ರಾ ಇಸ್ಕೊಂಡಿದ್ರು, ಕ್ಯಾಮ್ರಾನ ಕ್ಯಾಮ್ರಾ ಕಸ್ಕೊಂಡಿದ್ರು, ಕ್ಯಾಮ್ರಾ ಆಮೇಲೆ ತಪ್ಪಾಯ್ತು ಸರ್ ಅಂತೇಳಿ ಅಂದ್ರೆ ಕ್ಯಾಮ್ರಾ ಇಸ್ಕೊಂಡೆ. ಕ್ಯಾಮ್ರಾ ಇಸ್ಕೊಂಡು ಕೊಟ್ಟರು, ಸ್ವಲ್ಪ ಸಜೆಷನ್ ಮಾಡಿದ್ರು ಅವರು ಕೂಡ, ಬೈಲಿಲ್ಲ, ಸ್ವಲ್ಪ ಸಜೆಷನ್ ಮಾಡಿದ್ರು. ಆಮೇಲೆ ಅಲ್ಲಿಂದ ಮೇಲ್ಗಡೆ ಹೋದ, ಅಂಜಿನಾದ್ರಿ ಮೇಲ್ಗಡೆ ಹತ್ತಿದೆ. ಅಲ್ಲಿ ಒಬ್ರು ಟ್ರಾವೆಲರ್ ಇದ್ರು, ಅಮೃತ ಅಂತೇಳಿ. ಅವ್ರ ಟ್ರಾವೆಲರು ನೋಡ್ತಿದ್ದೆ, ಅವರು ಕೂಡ ಸ್ವಲ್ಪ ಗೊತ್ತಾಯ್ತು, ಅನ್ಬೋದು ಇವ್ರು ಅಂತೇಳಿ ಅನ್ಕೊಂಡೆ ಸ್ವಲ್ಪ ಅಲ್ಲೇ ಕಾದೆ ಅವ್ರು ಏನ್ ಮಾಡ್ತಾರ ಅಂತೇಳಿ ಅಂದು ಅವ್ರು ಕೂಡ ವಿಡಿಯೋ ಸ್ಟಾರ್ಟ್ ಮಾಡಿದ್ರು. ಹಂಗಾಗಿ ಇವ್ರು ನನಗೆ ಫೋಟೋಸ್ ಕೊಡ್ತಾರ ಅಂತೇಳಿ 90% ಹೋಪ್ ಅಂತ. ಅವಾಗ ಅವ್ರನ್ನ ಕೇಳಿದೆ, ಸರಿ ಬ್ರೋ ತಗೊಳ್ಳಿ ಫೋಟೋಸ್ ಅಂತ ಹೇಳಿದ್ರು. ಫೇಸ್ ಚೆಕ್ ಮಾಡ್ತೀನಿ ಅಂತೇಳಿ ಅಂದ ಅವರು, ಇಲ್ಲ ಅಕ್ಕ ನಂದು ಇದೇ ಫಸ್ಟ್ ಡೇ, ಇದೇ ಫಸ್ಟ್ ಶೂಟ್, ನೀವೇ ಫಸ್ಟ್ ಕಂಟೆಂಟ್ ಅಂತೇಳಿ ಅಂದೆ. ಹೌದಾ ಬ್ರೋ, ಓಕೆ ಒಳ್ಳೇದಾಗ್ಲಿ ಅಂತೇಳಿ ಅಂದ್ರೆ ಅವ್ರು ಕೂಡ ಫೋಟೋಸ್ ಕೊಟ್ಟರು. ಅಲ್ಲಿಂದ ಅದು ಮುಗೀತು, ಅಲ್ಲಿ ಮುಗೀತು. ಆಮೇಲೆ ವಾಪಸ್ ಅಲ್ಲಿ ಅವ್ರದ್ದು ಶೂಟ್ ಮುಗೀತು. ಆಮೇಲೆ ಅವ್ರು ಹೋದ್ರು, ಮತ್ತಿನ್ನೂ ಸ್ವಲ್ಪ ಅಲ್ಲೇ ವೇಟ್ ಮಾಡಿದ್ವಿ, ಯಾರಾದ್ರೂ ಸಿಗ್ತಾರೇನೋ ಅಂತ ಹೇಳದ್ದು. ನಮ್ಮ ಥರನೇ ಒಂದು ಗುಂಪು ಇತ್ತು ಅಲ್ಲಿ, ಬೇರೆ ಯಾವುದೋ ಹುಡುಗರು ಫ್ರೆಂಡ್ಸ್ ಸರ್ಕಲ್. ಅವ್ರನ್ನ ಕೇಳಿದೆ, ಅವರು ಕೂಡ ಸರಿ ಬ್ರೋ ತಗೊಳ್ರಿ, ಫಿಕ್ಸ್ ಬಟ್ ಸೆಂಡ್ ಮಾಡ್ರಿ ಇವಾಗಲೇ ಅಂತ ಹೇಳಿದ್ರು. ವಾಯ್ಸ್ ತಗೊಂಡೆ, ಬಾಯ್ಸ್ ತಗೊಂಡೆ, ಅಪ್ಲೋಡ್ ಮಾಡಿದೆ. ಬಟ್ ಏನಂದ್ರೆ ಬಾಯ್ಸ್ ಅಂದ್ರೆ ಒಬ್ರು ಇಬ್ರು ಇದ್ದಿಲ್ಲ, ಎಲ್ಲರೂ ನಮ್ಮ ಹಿಂದುತ್ವನ ಕೇಸರಿ ಶಾಲ್ ಹಾಕೊಂಡು, ಒಂದು ವೈಟ್ ಶರ್ಟ್ ಪ್ಯಾಂಟ್ ಹಾಕೊಂಡು ಒಂದು ಒಳ್ಳೆ ಇದ್ರಲ್ಲಿದ್ರು. ಹಂಗಾಗಿ ಅವ್ರು ಕೇಳಿದೆ, ಅವ್ರು ಕೂಡ ಹೂ ಅಂದ್ರು. ಅದು ಮುಗೀತು. ಆಮೇಲೆ ಅದು ತಕೊಂಡು ವಾಪಸ್ ಅದು 2 ಕಂಟೆಂಟ್ ಆಯ್ತು. ನನಗೆ ಏನೋ ಒಂಥರ ಇದು ಸರಿ ಅನ್ಸವಲ್ತು ಅಂತೇಳಿ ಅನ್ಕೊಂಡು ಇನ್ನೂ ಮಾಡ್ಬೇಕು ಅಂತೇಳಿ ಕೆಳಗೆ ಬಂದು ಮತ್ತೆ ವಾಪಸ್ ಕೇಳಿದೆ, ಬೇರೆ ಎಲ್ಲರನ್ನು ಕೇಳಿದೆ, ಚೆನ್ನಾಗಿರೋರ್ನ ಹುಡುಗಿಯರ್ನ ಕೇಳಿದೆ. ಹೌದು, ಆಬ್ವಿಯಸ್ಲಿ ಅವ್ರು ಎಷ್ಟು ಚೆನ್ನಾಗಿರ್ತಾರ ಅಷ್ಟು ವೈರಲ್ ಆಗುತ್ತೆ. ಅದು ಆಗಿದೆ, ನಮ್ಮ ಪ್ರಪಂಚ ಕೂಡ ಆಗಿದೆ. ಹಂಗಾಗಿ 100% ಇದು ಇವಾಗ ನೋಡಿಬೇಕಾದ್ರೆ ಯಾವ ಹುಡುಗರು ರೀಲ್ಸ್ ಸ್ಕ್ರಾಲ್ ಮಾಡ್ತಿರ್ತಾರೆ, ಚೆನ್ನಾಗಿರೋ ಹುಡುಗಿದಾದ್ರೆ ಪೂರ್ತಿ ರೀಲ್ಸ್ ನೋಡ್ತಾರೆ. ಬಟ್ ನಾನು ನೀನ್ ಪೂರ್ತಿ ರೀಲ್ಸ್ ನೋಡಿದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಪೂರ್ತಿ ನಾವು ನೋಡಿದ್ರೆ ಫುಲ್ ಜನಕ್ಕೆ ಸಜೆಸ್ಟ್ ಮಾಡ್ತೀವಿ, ಸಜೆಸ್ಟ್ ಮಾಡಲ್ಲ. ರಿಯಾಲಿಟಿ ಏನಂದ್ರೆ, ಈ ರೀಲ್ಸ್ ಮಾಡಿದ್ರೆ ನೋಡ್ತಾರೆ, ರೀಲ್ಸ್ ಮಾಡೋದ್ ಬಿಟ್ಟು ಯೂಟ್ಯೂಬ್ ಅಲ್ಲಿ ಬಂದು 15 ನಿಮಿಷ ಅಲ್ಲ ಅರ್ಧ ಗಂಟೆ ಫಾಲ್ತು ವಿಡಿಯೋನ ಯಾವಾಗ ಮಾಡ್ತಾರೋ ನಿಬ್ಬಿ ಗಾಯ್ಸ್ ನಾವು ಆಲ್ ಮಾಡಿ ಮಿಲಿಯನ್ ಗಂಟೆ ವ್ಯೂಸ್ ನೋಡ್ತಾರೆ. ಬಟ್ ನಮ್ಮಂತವ್ರು ಎಷ್ಟೇ ಎಫರ್ಟ್ಸ್ ಹಾಕಿ, ಎಷ್ಟೇ ಕಷ್ಟಪಟ್ಟು ಮಾಡಲ್ಲ, ಎಷ್ಟೇ ಎಡಿಟಿಂಗ್ ಅಷ್ಟು ಕ್ಲಿಯರ್ ಆಗಿ ಕೊಟ್ಟು ಇದೇ ಮಾಡೋ. ನಾನು ಒಂದೊಂದು ಮೀಮ್ ಹುಡ್ಕಾಕ ವಿಡಿಯೋ ಮಾಡ್ತೀನಿ, ಒಂದೊಂದು ಮೀಮ್ಸ್ ಹುಡ್ಕೊ ಒಂದೊಂದ್ ದಿನ ತಗೊಂಡಿನಿ. ಮೀಮ್ಸ್ ಸಿಂಕ್ ಆಗ್ಲಿ ಅಂತ ಹುಡ್ಕ. ನಾನು ಕೂಡ ಹಿಂದಿನ ಒಂದು ಮೀಮ್ಗೋಸ್ಕರ ಬೆಳಿಗ್ಗೆಯಿಂದ ರಾತ್ರಿ 11 ಗಂಟೆವರೆಗೂ ಹುಡ್ಕಾಡಿದ್ರೆ ಒಂದು ಮೀಮ್ ಸಿಕ್ಕಿಲ್ಲ. ಬಟ್ ನಾವು ಕಷ್ಟಪಟ್ಟು ವಿಡಿಯೋ ಮಾಡೋದು ಸಜೆಸ್ಟ್ ಮಾಡಲ್ಲ, ವೈರಲ್ ಆಗಲ್ಲ. ಬಟ್ ಏನ್ ಮಾಡ್ತಾರೆ, ಇವಾಗ ಇವ್ರು ಹೇಳಿದ್ರಲ್ಲ ಅದೇ ಕಾರಣಕ್ಕೆ ವೈರಲ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಸ್ಟ್ರೀಟ್ ಫೋಟೋಗ್ರಫಿ ಅಂದ್ರೆ ಅದ್ರಲ್ಲಿ ಸ್ಟ್ರೀಟ್ ಫೋಟೋಗ್ರಫಿ 90% ಚೆನ್ನಾಗಿರೋ ಗರ್ಲ್ಸ್ದೇ ಫೋಟೋ ತೆಗಿಬೇಕು ಅಂತೇಳಿ ಫಿಕ್ಸ್ ಆದೆ. ಆಮೇಲೆ ಹೋದೆ, ಮಾಡಿದೆ. ಅಲ್ಲಿಂದ ನನಗೆ ವಾಪಸ್ ಮಧ್ಯಾಹ್ನ ಆಯ್ತು, ಅವ್ರಿಬ್ರದೇ ಆಯ್ತು. ಅಲ್ಲಿಂದ ಕೇಳಿದೆ ಸಾಕಾಯ್ತು, ಯಾರು ಕೂಡ ಫೋಟೋಸ್ ಕೊಡಲ್ಲ ಅಂತೇಳಿ ಅಂದ್ರೆ, ಯಾಕಂದ್ರೆ ಕರ್ನಾಟಕದಲ್ಲಿ ಅದೇ ಹಂಗಾಗಿ ನಾನು ವಾಪಸ್ ಮತ್ತೆ ಇನ್ನೊಂದಿಬ್ರು ಕೇಳಿದೆ. ಅವ್ರು ಮನೇಲಿ ಪರ್ಮಿಷನ್ ತಗೋಬೇಕಂತೇಳಿ ಅಂದ್ರು. ಆ ಪರ್ಮಿಷನ್ ಕೂಡ ತಗೊಂಡ್ರು. ಬಟ್ ಅವರು ಮನೇಲಿ ಮೆಚೂರ್ ಮೈಂಡ್ ಇಲ್ಲದೆ ಇರೋ ಕಾರಣ ಅವರು ಬೇಡ ಅಂತೇಳಿ ಅಂದ್ರು ಮನೇಲಿ. ನಿಮ್ಗೆ ಒಂದ್ ಸಮಯ ಆಗೈತಾ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿರ್ತೀವಿ, ಎಡಿಟಿಂಗ್ ಮಾಡಿರ್ತಿದೆ, ಅಪ್ಲೋಡ್ ಮಾಡೋ ಮೂಮೆಂಟ್ ಅಲ್ಲಿ ಬೇಡ ಬ್ರೋ ಅಂತ ಹೇಳಿದ್ ಉಂಟ? ಆಬ್ವಿಯಸ್ಲಿ ಗಂಗಾವತಿ ಹಾಸ್ಟೆಲ್ ಹುಡುಗಿರು ಪಾಪ ಮುಂಚೆನೆ ನನಗೆ ಫೋನ್ ಮಾಡಿ ಕರೆದ್ರು, ನಮ್ಮ ಸಿಸ್ಟರ್ ಫ್ರೆಂಡ್ ಬಾ ಅಂತೇಳಿ ಅಂದ್ರು. ಸೊ ಹೋದೆ, ಹಾಸ್ಟೆಲ್ ಹತ್ರ ಹೋದೆ. ಅದು ಕೂಡ ಅವರೇ ಫೋನ್ ಮಾಡಿ ಕರೆದ್ರು, ಜಲ್ದಿ ಬಂದಿಬ್ರು ನಾವು ಕಾಲೇಜ್ ಹೋಗ್ಬೇಕಂತೇಳಿ ಅಂದ್ರೆ. ಸೊ ಹೋದೆ, 4 ಜನನು ರೂಮ್ಮೇಟ್ಸ್, 4 ಜನ ರೂಮ್ಮೇಟ್ಸ್. ಅದ್ರಲ್ಲೂ 4 ಜನನು ಫೋಟೋ ಶೂಟ್ ಅಂದ್ರೆ ಬೆಳಗ್ಗೆಯಿಂದ 11 ಗಂಟೆ ತನಕ ಊಟ ಕೂಡ ಮಾಡಿಲ್ಲ ನಾನು ನನ್ನ ಫ್ರೆಂಡ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಕಂಟೆಂಟ್ ಬೇಕು ನನಗೇನಾದ್ರೂ. ಹಂಗಾಗಿ ಹೋದೆ. ಬಟ್ ಆಮೇಲೆ ಅವರೆಲ್ಲ ಫೋಟೋ ತಗೊಂಡ್ರು. ನನಗೆ ಅದೆಲ್ಲ ಎಡಿಟಿಂಗ್ ಮಾಡಕ್ 1 ವೀಕ್ ಆಯ್ತು. 1 ವೀಕ್ ಎಲ್ಲ ಮುಗಿಸ್ಕೊಂಡು ಅವ್ರಿಗೆ ಹಾಕಿದೆ ನಾನು, ಇದು ನಾಳೆ ಪೋಸ್ಟ್ ಮಾಡ್ತೀನಿ ಅಂತೇಳಿ ಅಂದೆ. ಆಮೇಲೆ ಅವ್ರು ವಾಪಸ್ ಬೇಡ ಅಂತೇಳಿ ಅಂದ್ರು. ಯಾಕೆ ಬೇಡ ಅಂತೇಳಿ ಅಂದ್ರೆ ರೀಸನ್ ಕೇಳಿದೆ. ಇಲ್ಲ ಬ್ರೋ ನೀವು ಮುಂಚೆ ಹಾಕಿದ್ದೆ, ನಾನು ಎಲ್ಲ ಸೇರಿದ್ದು ಒಂದು ವಿಡಿಯೋ ಮಾಡಿದ್ದೆ, ಎಲ್ಲ ಪ್ರತಿಯೊಂದು ಕಂಟೆಂಟ್ಸ್ ಸೇರಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಏನು ಅವ್ರ ಮನೇಲಿ ನೋಡಿ ಈ ತರ ಮಾಡ್ಬಿಡ್ರಿ ಅಂತೇಳಿ ಅಂದ್ರೆ ಬೈದಾರ್. ಬ್ರೋ ನೀವು ಈ ತರ ಮಾಡಿದ್ರೆ ಮತ್ತಿನ್ನು ನಮ್ಮ ಮನೆಗ ಕಾಲೇಜ್ ಬೇಕಲ್ಲ ಹಂಗಿಂಗ ಅಂತೇಳಿ ಅಂದ್ರೆ, ಮತ್ತೆ ನೀವು ಮುಂಚೆನೆ ಹೇಳ್ಬೇಕಲ್ಲಕ್ಕ, ನೀವು ಅವಾಗ ಪರ್ಮಿಷನ್ ಕೇಳ್ಬೇಕಲ್ಲ. ನೀವು ನೋಡಿ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಕ್ಯಾಮ್ರಾ ಕೂಡ ನಂದಲ್ಲ, ರೆಂಟ್ ತಗೊಂಬಂದದ್ದು ಅಂತೇಳಿ ಹೇಳಿದೆ. ಅವರು ಇಲ್ಲ ತಪ್ಪಾಗೈತಿ ಹಂಗ ಹಿಂಗ ಅಂತೇಳಿ ಅಂದ್ರೆ,
ಸರಿ ಒಬ್ಬರದು ಬಿಡು ಅಂತೇಳಿ ಅನ್ಕೊಂಡೆ ನಾನು. ಆಮೇಲೆ ಅವರು ರೂಮ್ಮೇಟ್ಸ್ ಗ್ಯಾಂಗ್ ಇತ್ತಲ್ಲ, ಪ್ರತಿಯೊಬ್ಬರನ್ನು ಮಾತಾಡ್ಕೊಂಡೆ 4 ಜನರನ್ನು ಮುಚ್ಚಾಕ್ಬಿಟ್ರು. ಹೆಂಗಾಯ್ತು ಬ್ರೋ ನಿಂಗೆ? ಸ್ಟಾರ್ಟಿಂಗ್ ಅಲ್ಲ ಕುಂತ್ಕೊಂಡ್ ಹತ್ತು ಬಿಡ್ಲೇನಪ್ಪ ಅನ್ನಂಗ ಆಗ್ಬಿಟ್ಟೆ ನನಗೆ ಆಲ್ರೆಡಿ. ಸಪೋರ್ಟ್ ಮನೇಲೆಲ್ಲ ಸಪೋರ್ಟ್ ಹೆಂಗಿತ್ತು? ಮನೇಲೆಲ್ಲ ಸಪೋರ್ಟ್ ಸ್ಟಾರ್ಟಿಂಗ್ ಗೊತ್ತಿದ್ದಿಲ್ಲಲ್ಲ. ನಮ್ಮ ಮನೇಲಿ ಕೂಡ ಹುಡುಗಿರ ಹತ್ರ ಹೋಗ್ತಾನೆ, ಹುಡುಗಿರ್ ಫೋಟೋಸ್ ತೆಗಿತಾನೆ ಯಾಕ ಅಂತೇಳಿ ಎಲ್ಲ ಕೇಳಿದ್ರು. ಬಟ್ ಆಮೇಲೆ ಕೆಲವೊಂದಿಷ್ಟು ಜನ ಇದ್ರು, ಪ್ರೊಫೈಲ್ ತೋರಿಸಿದೆ, ಇವನು ರಾಕೇಶ್ ಫೋಟೋ ಪಿಡಿ ಅಂತ ಹೇಳಿತ್ತು. ತೋರಿಸಿದೆ ಪ್ರೊಫೈಲ್, ಏನಪ್ಪಾ ಇದ್ರ ಗರ್ಲ್ಸ್ ಹಾಸ್ಟೆಲ್ ಆಗ್ಬಿಟ್ಟೈತಲ್ಲ ಇದು ಅಂತ ಹೇಳಿ ಅಂದ್ರೆ ಐಡಿ ನೋಡಿ ಹಂಗಾಗಿ ಆಮೇಲೆ ತೋರಿಸಿದ್ದೆ. ಸಿಕ್ಕಾಪಟ್ಟೆ ಕಷ್ಟ ಪಡ್ತಾನ ಚರ್ಚ್ ಸ್ಟ್ರೀಟ್ ಅಲ್ಲಿ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾವ್ನೆ ರಾಕೇಶ್. ಆಮೇಲೆ ತೋರಿಸಿದೆ ಈ ತರ ಹುಡುಗರಿಗೆ ವೈರಲ್ ಆಗಲ್ಲ. ಮಿಲಿಯನ್ ಫಾಲೋವರ್ಸ್ ಆಗಕ್ಕೆ ಎಷ್ಟು ಕಷ್ಟಪಟ್ಟ ಅವನಿಗೆ ಗೊತ್ತದು ಬ್ರೋ. ನಾವು ಇಲ್ಲಿಂದ ನಾನು 4-5 ಸಲ ತಿರುಗಾಡಿದ್ರೆ ಒಂದು 10 ಸಲ ಇಲ್ಲೊಬ್ರು ಯಾರೋ ಹೊಂಟ್ರ ಚೆನ್ನಾಗಿರೋ ಕಂಡ್ರ ಡಿಫ್ರೆಂಟ್ ಆಗಿ ಕಾಣ್ಬೇಕು. ಅವ್ನಿಗೆ ಡಿಫ್ರೆಂಟ್ ಆಗಿ ಕಂಡ್ರೆ ತೆಗಿಯೋದನ್ನ ಒಟ್ಟ ಬಿಡಲ್ಲ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅವ್ರ ಫ್ರೆಂಡ್ ಅವ್ರ ಸರ್ ಇಬ್ರು ಅಪ್ರೋಚ್ ಮಾಡಕ್ ಓಡಾಡ್ತವ್ರೆ. ಕಷ್ಟಪಟ್ಟಂದ್ರು ಹಂಗಲ್ಲೇ 1 ಮಿಲಿಯನ್ ಆಗಿದೆ ಅವ್ನು. ಅದೇ ಮಾಡ್ಬೇಕು ಆಬ್ವಿಯಸ್. ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ಕೊಪ್ಪಳ ಗಂಗಾವತಿ ಮಾಡಿದ್ರೆ ಮನೆಯಲ್ಲಿ ಮೆಟ್ ತಗೊಂಡು ಹೊಡಿತಾರೋ ಹುಡುಗಿಯರಿಗೆ, ಹಂಗಾಗಿ ಫೋಟೋಸ್ ಯಾರು ಕೊಡಲ್ಲ ಅನ್ನೋದು ಗೊತ್ತು ನನಗೆ. ಹಂಗಾಗಿ ಕೊಪ್ಪಳದಲ್ಲಿ ಮಾತ್ರ ಸ್ಟ್ರೀಟ್ ಫೋಟೋಗ್ರಫಿ ಒಟ್ಟ ನಡೆಯೋದೇ ಇಲ್ಲ, ನಡೆಯಂಗಿಲ್ಲ. ಪಬ್ಲಿಕ್ ಇಂಟರ್ವ್ಯೂ ನಡೆಯಲ್ಲ ಬ್ರೋ. ಮೊನ್ನೆ ಒಂದಿನ ಬಂದು ತಿರುಗಾಡಿ ಹೋಗಿದ್ದೀನಿ ಸುಮ್ಮನೆ ನಾನು. ಕ್ಯಾಮ್ರಾ ಹಿಡ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ತಿರುಗಾಡಿದೆ, ಒಬ್ರು ಅಪ್ರೋಚ್ ಆಗ್ಲಿಲ್ಲ. ಬಾಯ್ಸ್ ಬ್ರೋ ಲೇಡೀಸ್ ಬಾಯ್ಸ್ ಐತೆ ಅಪ್ರೋಚ್ ಆಗ್ಲಿಲ್ಲ. ಏನಾರ ಮಾಡ್ಬಿಟ್ಟವ್ ನಡೆ ಅಂತ. ಕೊಪ್ಪಳದವರೇ ನಮ್ಗೆ ಸಪೋರ್ಟ್ ಇಲ್ಲ, ಹಂಗಾಗಿ ನಾವು ಬೆಳೆದಿಲ್ಲ, ಇನ್ನೂ ಇಲ್ಲೇ ಕುಂತೀವಿ. ನೋ ಕಾಮೆಂಟ್ಸ್. ದುಡ್ಡಿಂದೆಲ್ಲ ಹೆಂಗ್ ಮಾಡ್ತೀವಿ? ದುಡ್ಡಿಂದು ನೋಡ್ರು ಜಾಸ್ತಿ ನಾನು ಇದುವರೆಗೆ ಆಯ್ತು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಮಾಡಿಲ್ಲ. ಬರೀ ನಾನು ಮಾಡಿರೋದು 2,500 ಇನ್ವೆಸ್ಟ್ಮೆಂಟ್ ಅಷ್ಟೇ. 2,500 ಅಂದ್ರೆ ಅದೇ ಅಲ್ಲಿ ಹೋದ್ನಲ್ಲ, 700 ರೂಪಾಯಿ ಕ್ಯಾಮ್ರಾ ಇತ್ತು ಬಾಡಿಗೆ ಒಂದಿನಕ್ಕೆ, 2 ದಿನ 1,400 ರೂಪಾಯಿ. ಇಲ್ಲಿಂದ ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ಅವನು ನಂದು ಊಟದ ಖರ್ಚು, ವಾಪಸ್ ಬರೋಕ್ಕೆ ಬಸ್ ಚಾರ್ಜ್ ಇಂದ ಎಲ್ಲ ನಾನು ನೋಡ್ಕೊಂಡೆ. ಅಲ್ಲಿರೋದು ಲಾಡ್ಜಲ್ಲಿ ರೂಮಲ್ಲಿ ಏನಿರಲಿಲ್ಲ, ನಮ್ಮ ಮಾವನದೇ ಮನೆ ಇತ್ತು, ಮಾವನ ಮನೇಲಿ ಇದ್ದೆ 2 ದಿನ. ಆ ಥರ ಏನಿಲ್ಲ. ಬಟ್ ಅಲ್ಲಿ ಒಂದು 2,000 ಏನು ಖರ್ಚಾಯ್ತು. ಆಮೇಲೆ ಬೆಂಗಳೂರಿಗೆ ಹೋದಾಗ ಒಂದು 500 ರೂಪಾಯಿ ಬ್ರೋ ಅಷ್ಟೇ. ಒಂದು 2,500 ಇನ್ವೆಸ್ಟ್ಮೆಂಟ್ ಅಷ್ಟೇ. 2,000 ಅರೌಂಡ್ 3,000 ರೂಪಾಯಿದಲ್ಲಿ ಅಷ್ಟೇ ಬ್ರೋ. ಮುಗೀತು. ಅದೇ ಬ್ರೋ ಹುಡುಗರಿಗೆ ಹುಡುಗಿ, ಅದೇ ಬ್ರೋ ಅದೇ ನೋಡು, ಇದೇ ಹುಡುಗರಿಗೆ ಹುಡುಗಿಯರಿಗೆ ಇರೋದು ನಾನು ಗೊತ್ತಾಗ್ಬಿಡ್ತು. ಅದಕ್ಕೆ ನಾನು ಹುಡುಗಿಯರದೇ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಕಂಟಿನ್ಯೂ ಮಾಡಪ್ಪ. ಅತಿ ಹೆಚ್ಚು ಹುಡುಗಿರು ಅದರಲ್ಲಿ ಚೆನ್ನಾಗಿರೋ ಹುಡುಗಿರು, ಅದು ನಮ್ಮ ಕನ್ನಡದ ಹುಡುಗಿರ್ನ ತಂಗಿ. ನೀನ್ ಬ್ರೋ ನೀನು ದುಡ್ಡಿಂದ ಹೆಂಗ್ ಮಾಡ್ತೀವಿ ಬ್ರೋ? ನಾನು ದುಡ್ಡಿತ್ತ ಕಂಟೆಂಟ್ ಚೆನ್ನಾಗಿ ಕೊಡ್ತೀನಿ, ದುಡ್ಡಿಲ್ವಾ ಅದ್ರ ಕಂಟೆಂಟ್ ಕೊಡ್ತೀನಿ, ಅಲ್ಲಿ ಸಪೋರ್ಟ್ ಸಿಗುತ್ತೆ ಅಲ್ವಾ ಆಮೇಲೆ. ಬಟ್ ನಮ್ಮ ಕರ್ನಾಟಕದವ್ರಿಗೆ ವಿಡಿಯೋ ರೀಚ್ ಆದ್ರೆ ಪಕ್ಕ ಸಪೋರ್ಟ್ ಮಾಡೇ ಮಾಡ್ತಾನೆ ಅಂತ ನನಗೆ ಗೊತ್ತು. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತಾನೆ ನಾನು ದುಡ್ಡು ಇರ್ಲಿ ಬಿಡ್ಲಿ ಕಂಟೆಂಟ್ ಇದು ವಿಡಿಯೋ ರೀಚ್ ಆದ್ರೆ ಮಾಡ್ತಾರೆ ಬಿಡು ಬ್ರೋ. ಅದೇ ವಿಡಿಯೋ ರೀಚ್ ಆಗ್ಬೇಕಲ್ವಾ ಅವ್ರಿಗೆ. ವಿಡಿಯೋ ರೀಚ್ ಆದ್ರೆ ಆರಾಮಾಗಿ ಗೈಸ್ ಹೊಸ ವಿಡಿಯೋ ಅಪ್ಲೋಡ್ ಆಗೈತೆ ನೋಡಿ 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 ನಾ ಸ್ಟೋರಿ ಸ್ಟೋರಿ ಆಗ್ತಾ ಇದೀನಿ ಗೈಸ್. ನೀವೆಷ್ಟು ಖರ್ಚು ಮಾಡಿದ್ದೀರಾ ಬ್ರೋ ವಿಡಿಯೋಸ್ಗೆ? ನಾನು ಖರ್ಚು ಅಂದ್ರೆ ಅರೌಂಡ್ ಅಕ್ಸೆಸರೀಸ್ ಎಲ್ಲ ಇರಿದ್ದು, ಅಕ್ಸೆಸರೀಸ್ ಅಂತ ಬಂದ್ರೆ ಒಂದು 1.5 ಲಕ್ಷ ಐತೆ ಬ್ರೋ. ಇದು ಒಂದು ಕ್ವಶನ್, ನಾನು ಕ್ರಿಯೇಟರ್ ಬಟ್ ಆದ್ರೂ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ. ಇದು ಸ್ಯಾಟಿಸ್ಫೈಡಾ? ನೀನ್ ಖರ್ಚು ಮಾಡಿರೋದನ್ನ ನಾನು ತೆಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ಇದೆ ಬ್ರೋ. ಯಾಕಪ್ಪ ಅಂದ್ರೆ ಹೇಳ್ತೀನಿ ಕೇಳು. ನಾ ಇದಕ್ಕ ಖರ್ಚು ಮಾಡ್ತಿದ್ದೀರಿ. ಯಾಕೆ ಖರ್ಚು ಮಾಡ್ತೀನಿ ಹೇಳು? ಫಸ್ಟ್ ಆಫ್ ಆಲ್ ನಾನು ಸಿಂಗಲ್, ಹೌದಾ? ಕಮಿಟೆಡ್ ಇರೋ ಹುಡುಗರು ಹಿಡ್ಕೊ. ನಾನೇನು ಹೇಳ್ಬೇಕಾ, ಈ ಕ್ಯಾಮ್ರಾನ ಯೂಟ್ಯೂಬ್ ಸ್ಟುಡಿಯೋನ ಲವರ್ ಅಂತ ತಿಳ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್. ಇವಾಗ ಕಮಿಟೆಡ್ ಇರೋ ಹುಡುಗರು ನೋಡು, ವೀಕೆಂಡ್ ಬಂತಂದ್ರೆ ಹುಡುಗಿನ ಕರ್ಕೊಂಡು ಹೋಗ್ಬೇಕು, ಹೌದಾ? ವ್ಯಾಲೆಂಟೈನ್ಸ್ ಡೇ ಎಲ್ಲ ಡೇ ಮಾಡ್ತಾರೆ. ವೀಕೆಂಡ್ ಬಂದ್ರೆ ಹುಡುಗಿನ ಕರ್ಕೊಂಡು ಹೋಗ್ಬೇಕು. ನಮ್ದು ವೀಕೆಂಡ್ ಬಂತು ಅಪ್ಪ ಅಂದ್ರೆ ಕ್ಯಾಮ್ರಾ ಇಟ್ಕೊಂಡು ತಕೊಂಡು ಎಲ್ಲಾದ್ರೂ ಚಲೋ ಕಂಟೆಂಟ್ ಹುಡ್ಕಕ್ ಹೋಗ್ಬೇಕು. ಅಬ್ವಿಯಸ್ಲಿ ನಾನು ಸಿಂಗಲ್ ಇರೋದ್ರಿಂದ ಆ ದುಡ್ಡು ತಗೊಂಡ್ಬಂದು ಯೂಟ್ಯೂಬ್ ಸುರಿತಾ ಇದ್ದೀನಿ. ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನೋಡಕ್ಕೆ ಹೋಗಲ್ಲ. ನೀವು ಬಿತ್ತಿರೋ ಬೆಳೆ ಅಲ್ಲ, ನೀವು ಬಿತ್ತಿರೋ ಬೀಜ ಬೆಳೆಯಾಗಿ ಮರವಾಗಿ ನಿಲ್ಲಿ ಅಂತ ಹೇಳ್ತೀನಿ. ಎಮ್ಮರ ಆಗುತ್ತೆ ಒಂದಿನ. ನಿಲ್ಬೇಕು ನಿಂತಲ್ಲಿ ಅಲ್ವಾ ಒಂದು ಶಕ್ತಿ ಬರೋದು ನಮ್ಗೂ. ನಿಮ್ ಸಪೋರ್ಟ್ ಇಂದ ನಾವು ಕೂಡ ಬೆಳಿತೀವಿ. ಸಪೋರ್ಟ್ ಮಾಡಿ, ಆಲ್ವೇಸ್ ಇರುತ್ತೆ ನಮ್ಮ ಸಪೋರ್ಟ್. ನಮಗೂ ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಗೈಸ್. ನೀವು ಕೂಡ ಶೇರ್ ಮಾಡಿ. ನೀವು ಶೇರ್ ಮಾಡಿದ್ರೆ ಕಾಂಪಿಟೆಂಟ್ ಗ್ರೋ ಆಗ್ಬೋದು. ಈ ಯೂಟ್ಯೂಬ್ ಅನ್ನು ಮಾಯಾ ಲೋಕನೇ
ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಎಂತೆಂಥವ್ರಿಗೆ ಜೀವನ ಕೊಟ್ಟಿದೆ ಸೋಷಿಯಲ್ ಮೀಡಿಯಾ. ಇವತ್ತೇ ಮುಗಿಯುವ, ಇವತ್ತೇ ಬೇರೆ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇದು ಒಂದು ವರ್ಷ ಬಿಟ್ಟಾಗುತ್ತೆ ಅನ್ನೋದು ಗೊತ್ತಿರಲ್ಲ. ನಿಜವಾದ ಒಂದು ಮಾಯಾಲೋಕ ಇದರಲ್ಲಿ ಆದಷ್ಟು ಬೇಗ ಕಲ್ತ್ರೆ ಇಲ್ಲ ಸ್ವಲ್ಪ ಟೈಮ್ ಇದೆ. ನಾವು ಕೂಡ ಮಾಡ್ತಾ ಇದೀವಿ, ಮಾಡ್ತಾ ಇದೀವಿಗೋಸ್ಕರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.